ಕಾರ್ಕಳ ಬೈಲೂರಿನ ಪರಶುರಾಮ ಥೀಮ್ ಪಾರ್ಕ್ ವಿವಾದ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ಇಲ್ಲಿರುವಂತದ್ದು ಕಂಚಿನ ಮೂರ್ತಿ ಅಲ್ಲ, ನಕಲಿ ಕಂಚಿನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಅನ್ನುವಂಥದ್ದು ಪೊಲೀಸರು ಸಲ್ಲಿಕೆ ಮಾಡಿರುವಂತಹ ಚಾರ್ಜ್ ಶೀಟ್ ಮೂಲಕ ಬಟಾ ಬಯಲಾಗಿದೆ. ಆದರೆ ಇಲ್ಲಿ ಉಳ್ಕೊಂಡಿರುವಂತಹ ಅನುಮಾನ ಏನು ಅಂದ್ರೆ ಪರಶುರಾಮನ ಮೇಲ್ಭಾಗದ ರಹಸ್ಯ. ಆ ಮೇಲ್ಭಾಗ ಏನಿತ್ತು ನೋಡಿ, ರಾತ್ರೋರಾತ್ರಿ ನಮ್ಮ ವರದಿಯಾದ ಬಳಿಕ ಒಂದೆರಡು ದಿನದ ಬಳಿಕ ಅದು ನಾಪತ್ತೆ ಆಗುತ್ತೆ. ಅದು ಎಲ್ಲಿ ಹೋಗುತ್ತೆ, ಏನಾಗುತ್ತೆ, ಯಾವುದ್ರ ಬಗ್ಗೆ ಕೂಡ ಮಾಹಿತಿ ಇರೋದಿಲ್ಲ. ಈ ಚಾರ್ಜ್ ಶೀಟ್ ನಲ್ಲೂ ಕೂಡ ಈ ವಿಚಾರ ಸ್ವಲ್ಪ ಗೊಂದಲಕರ ಆಗಿ ಇದೆ. ಯಾಕಂದ್ರೆ ಆ ಮೇಲ್ಭಾಗ ಏನಾಯಿತು, ಆ ಮೇಲ್ಭಾಗದ ರಹಸ್ಯ ಏನು, ಅದು ಕಂಚ, ಹಿತ್ತಾಳೆನ, ಗ್ಲಾಸ್ ಫೈಬರ್, ಇದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ನೀವು ನೋಡಬಹುದು ದೃಶ್ಯದಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ಬೈಲೂರು ಉಮಿಕಲ್ ಗುಡ್ಡದ ಮೇಲಿದೆ. ಇಲ್ಲೇ ನಾವಿದ್ದೀವಿ. ಇಲ್ಲಿಂದನೇ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ದೀವಿ. ಏನು TV5 ನಿರಂತರವಾಗಿ ಇದ್ರ ಬಗ್ಗೆ ಒಂದು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಹೋಗುತ್ತೆ. ಅಲ್ಲಿರುವಂಥದ್ದು ನಕಲಿ ಕಂಚಿನ ಮೂರ್ತಿ, ಅದು ಕಂಚಿನ ಮೂರ್ತಿ ಅಲ್ಲ ಅನ್ನುವಂಥ ರೀತಿಯ ಸುದ್ದಿ ಪ್ರಸಾರ ಆದ ಎರಡೇ ದಿನಕ್ಕೆ ಆ ಒಂದು ಪರಶುರಾಮರ ಮೂರ್ತಿ ಏನಿದೆ ಅದಕ್ಕೆ ಸುತ್ತ ಟರ್ಪಲ್ ಅನ್ನ ಕಟ್ಟಲಾಗುತ್ತೆ. ಅಲ್ಲಿ ಏನಾಗ್ತಾ ಇದೆ ಯಾವುದ್ರ ಬಗ್ಗೆ ಕೂಡ ಮಾಹಿತಿ ಇರೋದಿಲ್ಲ. ಡ್ರೋನ್ ಮೂಲಕ ಪರಿಶೀಲನೆಯನ್ನ ಮಾಡಿದ ಸಂದರ್ಭ ಅಲ್ಲಿಂದ ಪರಶುರಾಮರ ಮೇಲ್ಭಾಗದ ಮೂರ್ತಿ ಏನಿದೆ ಅದು ನಾಪತ್ತೆಯಾಗಿರುತ್ತೆ. ಅದು ಎಲ್ಲಿಗೆ ಹೋಗಿರುತ್ತೆ, ಏನಾಗಿರುತ್ತೆ, ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಈ ವಿಚಾರ ಈಗ ಸದ್ಯ ಚಾರ್ಜ್ ಶೀಟ್ ನಲ್ಲೂ ಕೂಡ ಉಲ್ಲೇಖ ಆಗಿದೆ. ಪೊಲೀಸರು ಇದನ್ನ ಉಲ್ಲೇಖ ಮಾಡಿದ್ದಾರೆ. ಇದನ್ನ ರಾತ್ರೋರಾತ್ರಿ ಇಲ್ಲಿಂದ ಎಸ್ಕೇಪ್ ಮಾಡಲಾಗಿತ್ತು. ಅದನ್ನು ತೆಗೆದುಕೊಂಡು ಹೋಗಿ ಕಾರ್ಕಳದ ಸಮೀಪದಲ್ಲಿ ಇರುವಂತಹ ಒಂದು ಅಲೆಯೂರು ಅನ್ನುವಂಥ ಪ್ರದೇಶದ ಒಂದು ಶೆಡ್ ನಲ್ಲಿ ಇರಿಸಲಾಗಿತ್ತು. ಅಲ್ಲಿ ಇರಿಸಿದ ಬಳಿಕ ಇಲ್ಲಿ ಸಾಕಷ್ಟು ಪ್ರತಿಭಟನೆಗಳು, ಹೋರಾಟಗಳು, ಆರೋಪ ಪ್ರತ್ಯಾರೋಪಗಳು ಮತ್ತು ಸ್ವಯಂ ಘೋಷಿತ ತಜ್ಞರ ತಂಡ ಬಂದು, ಇಲ್ಲಿ ಒಂದು ತಂಡ ಬಂದು ಇದು ಫೈಬರ್ ಅಂತ ಹೇಳ್ತಾ ಇತ್ತು, ಇನ್ನೊಂದು ತಂಡ ಬಂದು ಇದು ಕಂಚಿನದ್ದು ಅಂತ ಹೇಳ್ತಾ ಇತ್ತು. ಎಲ್ಲದರ ನಡುವೆ ಕೂಡ ಶಿಲ್ಪಿ ಕೃಷ್ಣ ನಾಯಕ್ ಯಾಕೆ ಆ ಒಂದು ಮೂರ್ತಿಯ ಮೇಲ್ಭಾಗ ಎಲ್ಲಿದೆ ಅನ್ನುವಂಥದ್ರ ಕುರಿತು ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಮತ್ತು ಅದನ್ನು ಬೆಂಗಳೂರಿಗೆ ಸಾಗಾಟ ಮಾಡಿದ್ದೀವಿ ಅನ್ನುವಂಥ ರೀತಿಯ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಕೂಡ ಅದರಲ್ಲಿ ದಾಖಲೆ ಆಗಿದೆ. ಅಂದ್ರೆ ಆ ಮೂಲಕ ಸಾಕ್ಷಿಯನ್ನ ನಾಶಪಡಿಸಿದ್ದಾರೆ ಅಂದ್ರೆ ಅರ್ಥ ಏನು? ಹಾಗಾದ್ರೆ ಇಲ್ಲಿದ್ದಂತಹ ಪರಶುರಾಮರ ಮೇಲ್ಭಾಗದ ಏನಿದೆ ಅದು ಆ ಕಡೆಯಿಂದ ಕಂಚು ಅಲ್ಲ, ಈ ಕಡೆಯಿಂದ ಹಿತ್ತಾಳಿನೂ ಅಲ್ಲ, ಅದೇನಾದ್ರೂ ಫೈಬರ್ ಆಗಿತ್ತಾ? ಯಾಕಂದ್ರೆ ಹೋರಾಟಗಾರರು ಕೂಡ ಈಗ ಇದನ್ನೇ ಆರೋಪ ಮಾಡ್ತಾ ಇರೋದು. ನಮ್ಮ ವಿರೋಧ ಇದ್ದಿದ್ದು ಮೂರ್ತಿಯ ಮೇಲ್ಭಾಗ ನಮಗೆ ಅನುಮಾನಕಾರಿಯಾಗಿತ್ತು. ಆ ಮೂಲಕವೇ ನಾವು ಇದರ ವಿರುದ್ಧ ಒಂದು ಸತ್ಯಶೋಧನೆಗೆ ಇಳಿದಿದ್ವಿ. ಆ ಮೂಲಕ ಒಂದೊಂದೇ ವಿಚಾರಗಳು ಹೊರಬಂತು. ಹಾಗಾದ್ರೆ ಆ ಮೇಲ್ಭಾಗ ಏನು? ಮೇಲ್ಭಾಗ ಲೋಹದ್ದ? ಅದು ಫೈಬರ್ ಆಗಿತ್ತಾ? ಕಂಚಿನದ್ದೇ ಆಗಿದ್ರೆ ಮತ್ತೆ ಅದನ್ನು ಯಾಕೆ ಬ್ಯಾಂಗ್ಳೂರಿನ ಕ್ರಿಶ್ ಆರ್ಟ್ ವರ್ಲ್ಡ್ಗೆ ತೆಗೆದುಕೊಂಡು ಹೋದ್ರು? ಅಲ್ಲಿ ಪತ್ತೆಯಾದಂಥ ಆ ಒಂದು ಮೇಲ್ಭಾಗ ಏನು ರೈಡ್ ಆದಂಥ ಸಂದರ್ಭ ಸಿಕ್ಕಿದಂಥ ಮೇಲ್ಭಾಗದ ಬಿಡಿಭಾಗಗಳು ಅದು ಲೋಹ ಅಂತ ಅಂದ್ರೆ ಹಿತ್ತಾಳೆ ಅಂತ ಪತ್ತೆ ಆಗಿತ್ತು. ಹಾಗಾದ್ರೆ ಇಲ್ಲಿದ್ದದ್ದು ಯಾವುದು? ಇಲ್ಲಿದ್ದಂಥ ಮೇಲ್ಭಾಗ ಯಾವುದು? ಅದು ಎಲ್ಲಿ ಹೋಯಿತು? ಅದು ಏನಾಯಿತು? ಅದು ಏನು? ಇನ್ನೂ ಕೂಡ ಇದು ಪ್ರಶ್ನಾತೀತವಾಗಿ ಉಳಿದಿದೆ. ಹೋರಾಟಗಾರರು ಕೂಡ ಇದರ ಬಗ್ಗೆ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇಲ್ಲಿ ಶಿಲ್ಪಿ ಕೃಷ್ಣ ನಾಯಕ್ ಸೇರಿದಂತೆ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ಅರುಣ್ ಕುಮಾರ್ ಮತ್ತು ಇದರ ಇಂಜಿನಿಯರ್ ಸಚಿನ್ ನಂಬಿಕೆ ದ್ರೋಹವನ್ನ ಮಾಡಿದ್ದಾರೆ, ವಂಚನೆಗೆ ಸಾಥ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಪೊಲೀಸರು ಬಹಳ ಸ್ಪಷ್ಟವಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಮೇಲ್ಭಾಗ ಏನಾಯಿತು? ಆ ಮೇಲ್ಭಾಗ ಹಾಗಾದ್ರೆ ಫೈಬರೇ ಆಗಿತ್ತಾ ಅಥವಾ ಬೇರೆ ಯಾವುದಾದ್ರೂ ಲೋಹ ಆಗಿತ್ತಾ? ಇದರ ಪ್ರೈಸ್ ಡಿಫರೆನ್ಸ್ ಅನ್ನು ನೋಡೋದಾದ್ರೂ ಕೂಡ ಕಂಚು ಮತ್ತು ಹಿತ್ತಾಳೆಗೂ ಎಷ್ಟು ಡಿಫರೆನ್ಸ್ ಇದೆ? ಸುಮಾರು 60 to 40% ಅಷ್ಟು, 60 to 50% ಅಷ್ಟು ಪ್ರೈಸ್ ಅಂದ್ರೆ ಅದರ ಮೌಲ್ಯದ ಒಂದು ಡಿಫರೆನ್ಸ್ ಅನ್ನುವಂಥದ್ದು ಇದೆ. ಅಷ್ಟರ ಮಟ್ಟಿಗೆ ಇವರು ಸರ್ಕಾರಕ್ಕೆ, ರಾಜ್ಯದ ಜನರ ತೆರಿಗೆಗೆ ಇವರು ವಂಚನೆಯನ್ನ ಮಾಡಿರುವಂಥದ್ದು. ಇದರ ಕ್ರೆಡಿಟ್ ಅನ್ನು ತೆಗೆದುಕೊಂಡಿದ್ದು ಆಗಿನ ಶಾಸಕ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಆಗಿದ್ದಂತಹ ಸುನೀಲ್ ಕುಮಾರ್. ಅವ್ರೇನು ಉತ್ತರ ಕೊಡ್ತಾರೆ? ಈಗ ಸದ್ಯ ಇದು ನಕಲಿ ಅನ್ನುವಂಥದ್ದು ಸಾಬೀತಾಗಿದೆ, ಅದು ಹಿತ್ತಾಳೆದು ಅಂತ ಅನ್ನುವಂಥದ್ದು ಕೂಡ ಪ್ರೂವ್ ಆಗಿದೆ. ಈ ಎಲ್ಲದರ ನಡುವೆ ಕೂಡ ಈಗ ಮತ್ತೆ ಒಂದು ಬೇರೆ ರೀತಿಯ ಚರ್ಚೆ, ಪರ ವಿರೋಧದ ಚರ್ಚೆ. ಒಂದ್ ಕಡೆ ಅವರು ಗ್ಲಾಸ್ ಫೈಬರ್ ಅಂತ ಹೇಳಿದ್ರು ಅವರು, ಆದರೆ ನೋಡೋಕೆ ಹೋದಿರೋದು ಮೆಟಲು ಅಂತ ಚರ್ಚೆ ಮಾಡ್ತಾ ಇದ್ರೆ, ಆಗ ನೀವು ಕಂಚು ಅಂತ ಹೇಳ್ತಾ ಇದ್ರಿ, ಈಗ ಇದು ಹಿತ್ತಾಳೆದು ಅಂತ ಪ್ರೂವ್ ಆಗಿದೆ ಅನ್ನುವಂಥ ರೀತಿಯ ಚರ್ಚೆಗಳು ನಡೀತಾ ಇದೆ. ಒಟ್ಟಾರೆ ಮತ್ತೆ ಈ ಒಂದು ವಿವಾದ ಸದ್ಯ ಮುನ್ನೆಲೆಗೆ ಬಂದಿದೆ. ಈ ಬಾರಿ ಆದರೂ ಸತ್ಯಾಸತ್ಯತೆ ಹೊರಬರುತ್ತಾ ಇದ್ರೆ ಹಿಂದೆ ಯಾರಿದ್ದಾರೆ, ಯಾರ ಕೈವಾಡ ಇದೆ, ಇದು ಸಾಬೀತಾಗುತ್ತಾ? ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ TV5 ಮಂಗಳೂರು.